ನಮಸ್ಕಾರ. ನಾನು ಪ್ರೇಮಾನಂದ್ ಸಾವಂತ್ ಸರ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಇವತ್ತು ಪಿ ಎಮ್ ಕನ್ಯಾ ಯೋಜನೆ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ, ಸರಿಯಾದ ಮಾಹಿತಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ಬೇರೆ ಬೇರೆ ವಿಷಯಗಳನ್ನು ನಾನು ತರ್ತಾ ಇರ್ತೇನೆ. ಬಂದವಾಗ ನಿಮಗೆ ಪ್ರಥಮವಾಗಿ ಸಿಗಬೇಕು ಅಂತಂದರೆ ನೀವು ಬೆಲ್ ಐಕನನ್ನು, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕೂಡ ಒತ್ತಿ. ಈ ವಿಷಯಗಳು ಹೊಸ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಅದು ವಿಷಯಗಳು ಸರಿಯಾದ ಸಮಯಕ್ಕೆ ಹೋಗಬೇಕು. ಅದಕ್ಕೆ ನಮ್ಮ ಚಾನಲನ್ನು ಶೇರ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಬೇರೆಯವರಿಗೂ ಹೇಳಿ. ಏನಂತ ಹೇಳಿದ್ರೆ, ಈ ಪಿ ಎಮ್ ಕನ್ಯಾ ಯೋಜನೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಫೋನ್ ಮಾಡಿ. ಈ ಪಿ ಎಮ್ ಕನ್ಯಾ ಯೋಜನೆ ಬಂದಿದೆ ಅಂದರೆ ಬೇರೆ ಕಡೆ ಎಲ್ಲ ಹಾಕ್ತಾ ಇದ್ದಾರೆ, ನೀವಷ್ಟೇ ಹಾಕ್ತಾ ಇಲ್ಲ ಅಂತೆ, ಆ ಥರ ಎಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೇನು ಹೇಳಬೇಕಂತ ಹೇಳಿದ್ರೆ, ಹಿಂದೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಿಂದ ಗೃಹಲಕ್ಷ್ಮಿ ಅಂತೇಳಿ ಎಲ್ಲರಿಗೂ ಸಿಗ್ತಾ ಇದೆ. 2,000 ಮನೆಯ ಯಜಮಾನಿಗೆ 2,000 ಅಂಥೇಳಿ ಬಂದಿದೆ. ಅದೇ ವಿಷಯ ಬಂತಂದರೆ, ಸರ್ಕಾರದಿಂದ ಯಾವುದೇ ಒಂದು ಕಾರ್ಯಕ್ರಮ ಬಂತಂದರೆ, ಈ ಗೃಹಲಕ್ಷ್ಮಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವತ್ತು ಸ್ಟಾರ್ಟ್ ಆಗ್ತದೆ, ನಾಳೆ ಸ್ಟಾರ್ಟ್ ಆಗ್ತದೆ, ಮತ್ತು ಇದಕ್ಕೆ ಇಂಥ ಡಾಕ್ಯುಮೆಂಟ್ ಬೇಕು ಅಂಥೇಳಿ ನ್ಯೂಸ್ ಪೇಪರಲ್ಲಿ ಮತ್ತು ಟಿ ವಿಯಲ್ಲಿ, ನ್ಯೂಸಲ್ಲಿ ಎಲ್ಲ ಕಡೆ ಪ್ರಸಾರ ಆಗ್ತಾಯಿತ್ತು. ಸರ್ಕಾರದಿಂದಲೂ ಪೋಸ್ಟರ್ಗಳನ್ನೆಲ್ಲ ಕೊಡ್ತಾಯಿದ್ರು, ಇಂಥದ್ದು ಬೇಕು, GST ಇರಬಾರ್ದು, IT ರಿಟರ್ನ್ಸ್ ಇರಬಾರ್ದು, ಈ ಥರ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದರು. ಹಾಗೆ ಹಾಕ್ಲಿಕ್ಕೂ ಕೂಡ ತುಂಬ ಸರ್ಕಾರದಿಂದಲೂ ಕೂಡ ಕ್ಯಾಂಪ್ ಎಲ್ಲ ಮಾಡಿದರು. ತುಂಬ ಈಗ ಒಂದೇ ಯಜಮಾನಿ ಒಬ್ಬರೇ ಇದ್ದರು. ಆಗ ಇಲ್ಲೇನು ಹೇಳ್ತಾ ಇದ್ರೆ, ಪಿ ಎಮ್ ಕನ್ಯಾ ಯೋಜನೆಯಲ್ಲಿ ನಾವು ಹೇಳ್ತಾ ಇಲ್ಲ, ಅದನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪಿಂದ ಬರ್ತಾನೆ ಇದೆ. 2-3 ವರ್ಷದಿಂದ ಹಿಂದಿಂದ ಬರ್ತಾನೆ ಇದೆ. ಪಿ ಎಮ್ ಕನ್ಯಾ ಯೋಜನೆ ಮನೆಯ 5 ವರ್ಷದಿಂದ 18 ವರ್ಷದ ಏನು ಮಕ್ಕಳಿದ್ದಾರೆ ಅವರಿಗೆ 2,000 ರೂಪಾಯಿ ಕೊಡ್ತಾರಂತೆ, ಆ ಥರ ಎಲ್ಲ ಬರ್ತಾ ಇದೆ. ಈಗ ಮನೆಯ ಯಜಮಾನಿ ಒಬ್ಬರೇ ಇರ್ತಾರೆ, ಫ್ಯಾಮಿಲಿ ಹೆಡ್, ಅವರಿಗೆ 2,000 ರೂಪಾಯಿ ಕೊಡಲಿಕ್ಕೆ ಎಷ್ಟು ಕಷ್ಟ, ಅಪ್ಲಿಕೇಶನ್ ಹಾಕಿದ್ವಿ, ಏನೇನೆಲ್ಲ ಪ್ರಯತ್ನ ಪಟ್ವಿ. ಹಾಗೆ ಇಲ್ಲಿ 5 ವರ್ಷದಿಂದ 18 ವರ್ಷ ಅಂತಂದರೆ ಒಂದೊಂದು ಮನೇಲಿ ಒಬ್ಬರು ಇರ್ತಾರೆ, ಒಬ್ಬೊಬ್ಬರು ಇಬ್ಬರು ಇರ್ತಾರೆ, 3 ಜನನೂ ಇರ್ತಾರೆ. ಒಂದೊಂದು ಈಗ ಪಿ ಎಮ್ ಕನ್ಯಾ ಯೋಜನೆ ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಕೊಡಬೇಕಾಯ್ತು. ಅವರು ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರಬೇಕು? ಅಷ್ಟು ಜನರಿಗೆಲ್ಲ ತಿಂಗಳ 2,000 ರೂಪಾಯಿ ಕೊಡ್ಲಿಕ್ಕೆ ಆಗ್ಬೋದಾ? ನೀವೆಲ್ಲ ವಿಚಾರ ಮಾಡಿ. ಏನಾದರೂ ಒಂದು ಆನ್ಲೈನಲ್ಲಿ ಬಂದಮೇಲೆ ನಾವೊಂದು ಥಿಂಕಿಂಗ್ ಮಾಡಬೇಕು, ಏನು ಈ ಥರ ಆಗ್ಬೋದಾ ಇಲ್ವಾ ಅಂಥೇಳಿ. ಸರ್ಕಾರ ನಮಗೆ ಕೊಡ್ಲಿಕ್ಕೆ ಆಗ್ತದಾ? ಏನಾದರೂ ಒಂದು ಆನ್ಲೈನಲ್ಲಿ ಬಂತು ಅಂತಂದರೆ ನೀವು ಪಟ್ನೆ ಅದಕ್ಕೆ ಮೊರೆ ಹೋಗಬೇಡ್ರಿ. ಅಂತಂದರೆ ಅವ್ರದಿಗೆ ಮಾಹಿತಿ ಯಾರು ನಿಮ್ಗೆ ಹೇಳಿದ್ರಪ್ಪ, ನಾವು ಈ ಥರ ಮಾಡಿಕೊಡ್ತೇವೆ ಅಂಥೇಳಿ, ಯಾರಿಗೂ ನಿಮ್ಮ ಪರ್ಸ್ನಲ್ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಡಿ. ಈ ಬೇರೆ ಈಗ ಸ್ಕಾಲರ್ಶಿಪ್ಗಳೆಲ್ಲ ಬರ್ತವೆ ಅಂತ ಹೇಳ್ತವೆ, ಬೇರೆ ವೆಬ್ಸೈಟ್ ಇರ್ತದೆ. ವೆಬ್ಸೈಟು ಕರೆಕ್ಟಾಗಿ ಇದ್ದರೆ, ನಿಮಗೆ ಸರಿಯಾದ ಮಾಹಿತಿ ಇದ್ದರೆ, ಅದರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ನೀವು ನಿಮ್ಮ ಮಾಹಿತಿಯನ್ನು ಶೇರ್ ಮಾಡಿ. ತುಂಬ ಫ್ರಾಡ್ಗಳು ಆಗುವಂಥ ಸಂಭವಗಳು ಇರ್ತದೆ. ಅದಕ್ಕೋಸ್ಕರ ಈ ಪಿ ಎಮ್ ಕನ್ಯಾ ಯೋಜನೆ ಅನ್ನೋದಲ್ಲ, ಇದು ಸುಳ್ಳು, ಸುಳ್ಳು. ಇದು ಮುಂದೆ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಬಂದರೆ ತುಂಬ ಒಳ್ಳೆಯದು. ಆದರೆ ಬರುವಂಥ ಚಾನ್ಸಸ್ಗಳು ತುಂಬ ಕಡಿಮೆ. ನಾವು CSC ಕೇಂದ್ರದಲ್ಲಿ ಹೋಗಿ ಅಂತೇಳಿ ಅದರಲ್ಲೆಲ್ಲ ಹೇಳ್ತಾ ಇದ್ದಾರೆ. ಆದರೆ CSC ಅಫಿಷಿಯಲ್ಸ್ ನಮ್ಮ ಡಿಸ್ಟಿಕಲ್ಲಿದ್ದರು, ಅವರಿಗೆಲ್ಲ ಮತ್ತೊಂದು ಸಲ ನಾನು ಕೇಳಿದೆ. ಅವರು 2 ವರ್ಷದ ಹಿಂದೆನೂ ಕ್ಲಿಯರ್ ಮಾಡಿದರು. ಮತ್ತೊಂದು ಸಲ ಕೇಳಿದೆ, ಈ ಥರ ಪಿ ಎಮ್ ಕನ್ಯಾ ಯೋಜನೆ ಬಂದಿದೆಯಂತೆ, CSC ಕೇಂದ್ರಕ್ಕೆ ಹೋಗಿ ಹಾಕಿ ಅಂತ ಹೇಳ್ತಾ ಇದ್ದಾರಂತೆ. ಹೌದು ಸರ್, ಬಂದಿದೆಯಾ ಅಂತ ಕೇಳಿದೆ. ಇಲ್ಲ, ಆ ಥರ ಯಾವುದೂ ಕೂಡ ಸ್ಕೀಮ್ ಬಂದಿಲ್ಲ. ಹಿಂದೆನೂ 2 ವರ್ಷದಿಂದ ಚರ್ಚೆ ಬಂದಿದೆ. ಅದನ್ನು ಯಾರು ಹಾಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾರು ಫಾರ್ವರ್ಡ್ ಮಾಡ್ತಾ ಇದ್ದಾರೆ, ಜನರಿಗೆ ತ್ರಾಸ ಕೊಡ್ತಾ ಇದ್ದಾರೆ. ಅವರು ಸರಿಯಾದ ಮಾಹಿತಿ ಜನರಿಗೆ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಬಂದೆ. ಈ ಪಿ ಎಮ್ ಕನ್ಯಾ ಯೋಜನೆ ಅನ್ನೋದು ಸುಳ್ಳು. ನೀವು ಯಾವುದೇ ರೀತಿಯ ಅದು ಅರ್ಜಿ ಬಂದಿದೆ, ಅದ್ರ ಬಗ್ಗೆ ಹಿಂದೆ ಓಡಬೇಕು, ನಿಮ್ಗೆ ಅದನ್ನು ಯಾರು ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಹೋಗಬೇಡಿ. ನಿಮಗೆ ಹೊಸ ವಿಷಯಗಳು ಬಂದಾವಾಗ ಸರಿಯಾದ ಮಾಹಿತಿಯನ್ನು ನಾವು ಕೊಡ್ತೇವೆ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದೆ ಯಾವುದೇ ಒಂದು ಹೊಸದು ಸ್ಕೀಮ್ ಬಂದವಾಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಹಾಗೆ ರೇಷನ್ ಕಾರ್ಡು ಕೂಡ ಕೇಳ್ತಾಯಿದ್ರು. ರೇಷನ್ ಕಾರ್ಡ್ ಬಂದಮೇಲೆ ನಾವು ತಿದ್ದುಪಡಿ ಅಥವಾ ಹೊಸದು ಏನಾದ್ರು ಬಂದಮೇಲೆ ನಾವು ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೇವೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಮಾಹಿತಿ ಏನಿದೆ ಶೇರ್ ಮಾಡಿ ಜನರಿಗೆ. ತಪ್ಪು ಮಾಹಿತಿ ಇದೆ, ಪಿ ಎಮ್ ಕನ್ಯಾ ಯೋಜನೆ ಅಂತೇಳಿ ಬಂದಿದೆ, ಬೇರೆ ಕಡೆ ಎಲ್ಲ ಹಾಕ್ತಾ ಇದ್ದಾರೆ ಅಂತೇಳಿ ಸುಳ್ಳು ಕಲ್ಪನೆಗಳು ಇದ್ದಾವೆ. ಅದಕ್ಕೋಸ್ಕರ ನೀವು ಈ ಮಾಹಿತಿಯನ್ನು ಶೇರ್ ಮಾಡಿ. ಮುಂದೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಬರ್ತೇನೆ ಅಂತೇಳಿ ಹೇಳ್ತಾ, ಬೇರೆ ವಿಷಯದೊಂದಿಗೆ ಬರ್ತೇನೆ ನಿಮ್ಮ ಮುಂದೆ. ಅಲ್ಲಿವರೆಗೆ ನಮಸ್ಕಾರ.